ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. 12ನೇ ತರಗತಿ PCB ಮುಗಿಸಿದ ತಕ್ಷಣ ಪ್ರತಿಯೊಬ್ಬರ ತಲೆಯಲ್ಲಿ ಬರುವ ಮೊದಲ ಆಲೋಚನೆ MBBS. ಆದರೆ ನಿಮಗೆ ಗೊತ್ತಾ, ಇವತ್ತಿನ ದಿನದಲ್ಲಿ ಬರೀ MBBS ಮಾತ್ರವಲ್ಲ, ಅದಕ್ಕಿಂತಲೂ ಹೆಚ್ಚು ಬೇಡಿಕೆ ಇರುವ, ಕಮ್ಮಿ ಖರ್ಚಿನಲ್ಲಿ ಮುಗಿಸಬಹುದಾದ ಮತ್ತು ವಿದೇಶಗಳಲ್ಲಿ ಲಕ್ಷ ಸಂಬಳ ತಂದುಕೊಡುವ ಅದ್ಭುತ ಮೆಡಿಕಲ್ ಕೋರ್ಸ್ಗಳು ಭಾರತದಲ್ಲಿವೆ ಅಂತ. ನಿಮಗೆ ನೀಟ್ ಪರೀಕ್ಷೆಯಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದೆಯಾ, ಅಥವಾ ನೀಟ್ ಇಲ್ಲದೆ ಬೆಸ್ಟ್ ಮೆಡಿಕಲ್ ಕರಿಯರ್ ಮಾಡಬೇಕಾ? ತಲೆ ಕೆಡಿಸಿಕೊಳ್ಳಬೇಡಿ. ಈ ವಿಡಿಯೋದಲ್ಲಿ ಭಾರತದ ಟಾಪ್ 10 ಮೆಡಿಕಲ್ ಕೋರ್ಸಸ್, ಅವುಗಳ ಫೀಸ್, ಸಂಬಳ ಮತ್ತು ಯಾವ ಕೋರ್ಸ್ ಮಾಡಿದರೆ ತಕ್ಷಣ ಕೆಲಸ ಸಿಗುತ್ತೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಕೊನೆಯಲ್ಲಿ ಒಂದು ಬೋನಸ್ ಟಿಪ್ ಕೂಡ ಇದೆ. ಆದ್ದರಿಂದ ವಿಡಿಯೋನು ಈಗಲೇ ಲೈಕ್ ಮಾಡಿ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಈಗ ನಾವು ಟಾಪ್ 10 ಮೆಡಿಕಲ್ ಕೋರ್ಸಸ್ಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ನೋಡೋದಾದರೆ MBBS. ಬ್ಯಾಚುಲರ್ ಆಫ್ ಮೆಡಿಸಿನ್ ಅಂಡ್ ಬ್ಯಾಚುಲರ್ ಆಫ್ ಸರ್ಜರಿ. ಇದರ ಡ್ಯೂರೇಷನ್ ನೋಡೋದಾದರೆ 5.5 ಇಯರ್ ಇರುತ್ತದೆ. ಇನ್ಕ್ಲೂಡ್ಸ್ 1 ಇಯರ್ ಇಂಟರ್ನ್ಶಿಪ್. ಎವರೇಜ್ ಫೀಸ್ ನೋಡೋದಾದರೆ 5 ಲಕ್ಷ ರೂಪಾಯಿಗಳು ಸರ್ಕಾರಿ ಕೋಟಾದಲ್ಲಿದ್ದವರಿಗೆ, 1 ಕೋಟಿ ರೂಪಾಯಿ ಅಧಿಕ ಖಾಸಗಿ ಕೋಟಾದಲ್ಲಿದ್ದವರು. ಕರಿಯರ್ ನೋಡೋದಾದರೆ ಜನರಲ್ ಫಿಸಿಷಿಯನ್, ಸರ್ಜನ್, ಮೆಡಿಕಲ್ ಆಫೀಸರ್ ಮುಂತಾದವು. ಸ್ಯಾಲರಿ ನೋಡೋದಾದರೆ 8 ರಿಂದ 25 ಲಕ್ಷರವರೆಗೆ ಮತ್ತು ಅನುಭವ ಸ್ಪೆಷಲಿಸ್ಟ್ ಅಂಡ್ ಸ್ಪೆಷಲೈಸೇಷನ್ ಮೇಲೆ ಕೋಟಿಗೂ ದಾಟಬಹುದು. ನೆನಪಿಡಿ ಸ್ನೇಹಿತರೆ, MBBS ಇಂದಿಗೂ ವೈದ್ಯಕೀಯ ಕ್ಷೇತ್ರದ ರಾಜ್ಯದಂತೆ, ಆದರೆ ಇದಕ್ಕೆ ಕಠಿಣ ಪರಿಶ್ರಮ ಮತ್ತು ನೀಟ್ನಲ್ಲಿ ಟಾಪ್ ರ್ಯಾಂಕ್ ಅತ್ಯಗತ್ಯ. ಸ್ನೇಹಿತರೆ, ಎರಡನೇದಾಗಿ ನೋಡೋದಾದರೆ BDS ಅಂದರೆ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ. ಡ್ಯೂರೇಷನ್ ನೋಡೋದಾದರೆ 5 ವರ್ಷಗಳಿರುತ್ತದೆ. ಫೀಸ್ ನೋಡೋದಾದರೆ 2 ಲಕ್ಷದಿಂದ 15 ಲಕ್ಷವರೆಗೆ ಇರುತ್ತದೆ. ಕರಿಯರ್ ನೋಡೋದಾದರೆ ಡೆಂಟಿಸ್ಟ್, ಕಾಸ್ಮೆಟಿಕ್ ಡೆಂಟಿಸ್ಟ್ ಆಗಬಹುದು, ಹಲ್ಲಿನ ವೈದ್ಯರು ಆಗಬಹುದು. ಸ್ಯಾಲರಿ ನೋಡೋದಾದರೆ 4 ರಿಂದ 12 ಲಕ್ಷಗಳವರೆಗೆ ಇರುತ್ತದೆ ಪರ್ ಇಯರ್. ಇತ್ತೀಚಿನ ದಿನಗಳಲ್ಲಿ ಸ್ಟೈಲ್, ಡಿಸೈನಿಂಗ್ ಮತ್ತು ಹಲ್ಲಿನ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನೀವು ಸ್ವಂತ ಕ್ಲಿನಿಕ್ ಹಾಕಲು ಇದು ಬೆಸ್ಟ್ ಆಪ್ಷನ್. ಸ್ನೇಹಿತರೆ, ಮೂರನೇದಾಗಿ ನೋಡೋದಾದರೆ BSc ನರ್ಸಿಂಗ್ ಡ್ಯೂರೇಷನ್ 4 ಇಯರ್ ಇರುತ್ತದೆ. ಫೀಸ್ ಎವರೇಜ್ ಆಗಿ 50,000ದಿಂದ 2 ಲಕ್ಷದವರೆಗೆ ಇರುತ್ತದೆ. ಕರಿಯರ್ ನೋಡೋದಾದರೆ ಸ್ಟಾಫ್ ನರ್ಸ್, ICU, OT ನರ್ಸ್, ನರ್ಸಿಂಗ್ ಆಫೀಸರ್ ಮುಂತಾದವು. ಸ್ಯಾಲರಿ ನೋಡೋದಾದರೆ 3 ಲಕ್ಷದಿಂದ 8 ಲಕ್ಷದವರೆಗೆ ಪರ್ ಇಯರ್. ವಿದೇಶಗಳಲ್ಲಿ 25 ರಿಂದ 50 ಲಕ್ಷಕ್ಕೂ ಹೆಚ್ಚು ಗಳಿಸಬಹುದು. ನಮ್ಮ ಚಾನೆಲ್ನ ವೀಕ್ಷಕರಿಗೆ ವಿಶೇಷ ಹೇಳ್ತೀನಿ ಕೇಳಿ. ಇವತ್ತು ಭಾರತ ಮಾತ್ರವಲ್ಲದೆ UK, ಕೆನಡಾ, ಜರ್ಮನ್, ಗಲ್ಫ್ ದೇಶಗಳಲ್ಲಿ ನರ್ಸಿಂಗ್ ಮುಗಿಸಿದವರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಇದೆ. 100% ಜಾಬ್ ಗ್ಯಾರಂಟಿ ಇರುವ ಕೋರ್ಸ್ ಇದು BSc ನರ್ಸಿಂಗ್. ಸ್ನೇಹಿತರೆ, ನಾಲ್ಕನೇದಾಗಿ ನೋಡೋದಾದರೆ B ಫಾರ್ಮಾ, ಬ್ಯಾಚುಲರ್ ಆಫ್ ಫಾರ್ಮಸಿ. ಡ್ಯೂರೇಷನ್ ನೋಡೋದಾದರೆ 4 ವರ್ಷಗಳವರೆಗೆ ಇರುತ್ತದೆ. ಫೀಸ್ ಎವರೇಜ್ ಆಗಿ 60,000ದಿಂದ 6 ಲಕ್ಷಗಳವರೆಗೆ ಇರಬಹುದು. ಕರಿಯರ್ ನೋಡೋದಾದರೆ ಫಾರ್ಮಸಿಸ್ಟ್, ಮೆಡಿಕಲ್ ರಿಸರ್ಚರ್, ಕ್ವಾಲಿಟಿ ಕಂಟ್ರೋಲರ್, ಸ್ವಂತ ಮೆಡಿಕಲ್ ಸ್ಟೋರ್ ಇಡಬಹುದು. ಸ್ಯಾಲರಿ ನೋಡೋದಾದರೆ 3 ರಿಂದ 8 ಲಕ್ಷಗಳವರೆಗೆ ಪ್ರತಿ ವರ್ಷ. ಕೊರೋನಾ ನಂತರ ಫಾರ್ಮಾ ಇಂಡಸ್ಟ್ರಿ ರಾಕೆಟ್ ವೇಗದಲ್ಲಿ ಬೆಳೆಯುತ್ತಿದೆ. ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ಗಳಲ್ಲಿ ಆಸಕ್ತಿ ಇದ್ದರೆ ಕಣ್ಣು ಮುಚ್ಚಿ ಈ ಕೋರ್ಸ್ ಆಯ್ಕೆ ಮಾಡಿ, ತುಂಬ ಒಳ್ಳೆಯದು. ಸ್ನೇಹಿತರೆ, ಐದನೇದಾಗಿ ನೋಡೋದಾದರೆ BPT, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ. ಡ್ಯೂರೇಷನ್ ನೋಡೋದಾದರೆ 4.5 ಇಯರ್ಸ್ ಇರುತ್ತದೆ. ಫೀಸ್ ಎವರೇಜ್ ಆಗಿ 1 ಲಕ್ಷದಿಂದ 6 ಲಕ್ಷಗಳವರೆಗೆ ಇರುತ್ತದೆ. ಕರಿಯರ್ ನೋಡೋದಾದರೆ ಫಿಸಿಯೋಥೆರಪಿಸ್ಟ್, ಪೋಸ್ಟ್ ಇಂಜುರಿ ಎಕ್ಸ್ಪರ್ಟ್ ಆ್ಯಂಡ್ ಫಿಟ್ನೆಸ್ ಟ್ರೈನರ್ ಆಗಬಹುದು. ಸ್ಯಾಲರಿ ನೋಡೋದಾದರೆ 3 ರಿಂದ 10 ಲಕ್ಷವರೆಗೆ ಇರುತ್ತದೆ ಪ್ರತಿ ವರ್ಷ. IT ಉದ್ಯೋಗಗಳಲ್ಲಿ ಹೆಚ್ಚುತ್ತಿರುವ ಬೆನ್ನು ನೋವು ಮತ್ತು ಕ್ರೀಡಾಪಟುಗಳ ಇಂಜುರಿಗಳಿಂದಾಗಿ ಇವತ್ತು ಫಿಸಿಯೋಥೆರಪಿಸ್ಟ್ಗಳಿಗೆ ಬೇಡಿಕೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಯಾವುದೇ ಮೆಡಿಸಿನ್ ಇಲ್ಲದೆ ಗುಣಪಡಿಸುವ ಕಲೆಯೇ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ. ಸ್ನೇಹಿತರೆ, ಆರನೇದಾಗಿ ನೋಡೋದಾದರೆ BAMS, ಆಯುರ್ವೇದಿಕ್ ಮೆಡಿಸಿನ್. ಡ್ಯೂರೇಷನ್ ನೋಡೋದಾದರೆ 5.5 ಇಯರ್ ಇರುತ್ತದೆ. ಕರಿಯರ್ ಆಯುರ್ವೇದಿಕ್ ಡಾಕ್ಟರ್ ಆಗಬಹುದು, ರಿಸರ್ಚರ್ ಆಗಬಹುದು. ಸ್ಯಾಲರಿ ನೋಡೋದಾದರೆ 3 ರಿಂದ 12 ಲಕ್ಷವರೆಗೆ ಪ್ರತಿ ವರ್ಷ. ಇತ್ತೀಚಿನ ದಿನಗಳಲ್ಲಿ ಜನರು ನೈಸರ್ಗಿಕ ಚಿಕಿತ್ಸೆಯ ಕಡೆ ಮರಳುತ್ತಿದ್ದಾರೆ.
ಆಯುಷ್ ಇಲಾಖೆಯ ಅಡಿಯಲ್ಲಿ ಸರ್ಕಾರಿ ಉದ್ಯೋಗಗಳ ದೊಡ್ಡ ಅವಕಾಶವೇ ಇಲ್ಲಿದೆ. ಸ್ನೇಹಿತರೆ, ಏಳನೇದಾಗಿ ನೋಡೋದಾದರೆ BHMS ಹೋಮಿಯೋಪತಿಕ್ ಮೆಡಿಸಿನ್. ಸ್ನೇಹಿತರೆ, ಇದರ ಡ್ಯೂರೇಷನ್ ನೋಡೋದಾದ್ರೆ 5.5 ಇಯರ್ ಇರುತ್ತದೆ. ಕರಿಯರ್ ಹೋಮಿಯೋಪತಿಕ್ ಡಾಕ್ಟರ್ ರಿಸರ್ಚರ್ ಆಗಬಹುದು. ಸ್ಯಾಲರಿ 1 ಲಕ್ಷದಿಂದ 5 ಲಕ್ಷಗಳವರೆಗೆ ಪ್ರತಿ ವರ್ಷ. ಇತ್ತೀಚಿನ ದಿನಗಳಲ್ಲಿ ಜನರು ನೈಸರ್ಗಿಕ ಚಿಕಿತ್ಸೆಯ ಕಡೆಗೆ ಮರಳುತ್ತಿದ್ದಾರೆ. ಆಯುಷ್ ಇಲಾಖೆಯ ಅಡಿಯಲ್ಲಿ ಸರ್ಕಾರಿ ಉದ್ಯೋಗಗಳ ದೊಡ್ಡ ಅವಕಾಶವೇ ಇಲ್ಲಿದೆ. ಸ್ನೇಹಿತರೆ, 8ನೇದಾಗಿ ನೋಡೋದಾದರೆ BMLT ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ. ಡ್ಯೂರೇಷನ್ ನೋಡೋದಾದರೆ 3ರಿಂದ 4 ವರ್ಷಗಳವರೆಗೆ ಇರುತ್ತದೆ. ಕರಿಯರ್ ನೋಡೋದಾದರೆ ಇಲ್ಲಿ ಲ್ಯಾಬ್ ಟೆಕ್ನಾಲಜಿಸ್ಟ್, ಪ್ಯಾಥಾಲಜಿ ಲ್ಯಾಬ್ ಮ್ಯಾನೇಜರ್, ಸ್ವಂತ ಲ್ಯಾಬ್ ಇಡಬಹುದು. ಸ್ಯಾಲರಿ ನೋಡೋದಾದರೆ 3 ಲಕ್ಷದಿಂದ 6 ಲಕ್ಷಗಳವರೆಗೆ ಪ್ರತಿ ವರ್ಷ. ಯಾವುದೇ ಕಾಯಿಲೆ ಬಂದರೂ ಮೊದಲು ಬರುವುದೇ ಬ್ಲಡ್ ಟೆಸ್ಟ್. ಡಯಾಗ್ನೋಸ್ಟಿಕ್ ಸೆಂಟರ್ಗಳ ಈ ಜಮಾನದಲ್ಲಿ ಈ ಕೋರ್ಸ್ ಎಂದಿಗೂ ಲಾಸ್ ಆಗಲ್ಲ. ಸ್ನೇಹಿತರೆ, 9ನೇದಾಗಿ ನೋಡೋದಾದರೆ BSc ರೇಡಿಯಾಲಜಿ ಆರ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ. ಡ್ಯೂರೇಷನ್ ನೋಡೋದಾದರೆ ಇದರ 3ರಿಂದ 4 ವರ್ಷಗಳವರೆಗೆ. ಕರಿಯರ್ ನೋಡೋದಾದರೆ ಎಕ್ಸ್ರೇ, CT ಸ್ಕ್ಯಾನ್, MRI, ಅಲ್ಟ್ರಾಸೌಂಡ್ ಟೆಕ್ನಾಲಜಿಸ್ಟ್ ಆಗಬಹುದು. ಸ್ಯಾಲರಿ ನೋಡೋದಾದರೆ 3ರಿಂದ 8 ಲಕ್ಷಗಳವರೆಗೆ ಪ್ರತಿ ವರ್ಷ. ದೊಡ್ಡ ದೊಡ್ಡ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಸೆಕ್ಷನ್ ಇಲ್ಲದೆ ಒಂದು ದಿನವೂ ನಡೆಯುವುದಿಲ್ಲ. ಹೈಟೆಕ್ ಆಸ್ಪತ್ರೆಯಲ್ಲಿ ಸೆಟಲ್ ಆಗಲು ಸೂಕ್ತ. ಸ್ನೇಹಿತರೆ, 10ನೇದಾಗಿ ನೋಡೋದಾದರೆ BOT ಬ್ಯಾಚುಲರ್ ಆಫ್ ಆಕ್ಯುಪೇಷನಲ್ ಥೆರಪಿ. ಡ್ಯೂರೇಷನ್ ನೋಡೋದಾದರೆ 4.5 ವರ್ಷಗಳವರೆಗೆ ಇರುತ್ತದೆ. ಕರಿಯರ್ ಆಕ್ಯುಪೇಷನಲ್ ಥೆರಪಿಸ್ಟ್, ರಿಹ್ಯಾಬಿಲಿಟೇಷನ್ ಎಕ್ಸ್ಪರ್ಟ್ ಆಗಬಹುದು. ಸ್ಯಾಲರಿ ನೋಡೋದಾದರೆ ಸ್ನೇಹಿತರೆ 3ರಿಂದ 8 ಲಕ್ಷಗಳವರೆಗೆ ಪ್ರತಿ ವರ್ಷ. ಮಾನಸಿಕ ಅಥವಾ ದೈಹಿಕ ಅಶಕ್ತರಾದ ರೋಗಿಗಳನ್ನು ಮರಳಿ ಸಾಮಾನ್ಯ ಜೀವನಕ್ಕೆ ತರುವ ಉದಾತ್ತ ವೃತ್ತಿ ಇದು. ಭಾರತದಲ್ಲಿ ಈ ಕೋರ್ಸ್ ಮಾಡಿದವರು ತುಂಬಾ ಕಮ್ಮಿ ಇದ್ದಾರೆ, ಹಾಗಾಗಿ ಕಾಂಪಿಟೇಷನ್ ತುಂಬಾ ಕಮ್ಮಿ ಇದೆ. ಸ್ನೇಹಿತರೆ, ಇಲ್ಲಿಗೆ ಕೋರ್ಸ್ಗಳ ಲಿಸ್ಟ್ ಮುಗಿಯಲಿಲ್ಲ. ನಿಮ್ಮಲ್ಲಿ ಯಾರಿಗೆ ನೀಟ್ ಪರೀಕ್ಷೆ ಬರೆಯದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಟಾಪ್ ಕರಿಯರ್ ಮಾಡಬೇಕು ಅಂತ ಆಸೆ ಇದೆಯೋ ಅವರಿಗೆ ಪ್ಯಾರಾಮೆಡಿಕಲ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಬಗ್ಗೆ ಅತ್ಯುತ್ತಮ ಆಯ್ಕೆ ಇದೆ. ನಿಮಗೆ ಇವುಗಳಲ್ಲಿ ಯಾವ ಕೋರ್ಸ್ ಬಗ್ಗೆ ಇನ್ನೂ ಡೀಟೇಲ್ ಆದ ವಿಡಿಯೋ ಬೇಕು, ಉದಾಹರಣೆಗೆ BSc ನರ್ಸಿಂಗ್ ಅಡ್ಮಿಷನ್ ಪ್ರೊಸೆಸ್ ಅಥವಾ ಫೀಸ್ ಸ್ಟ್ರಕ್ಚರ್, ಕೋರ್ಸಸ್ ಆ್ಯಂಡ್ ಎಕ್ಸಾಮ್ಸ್, ಸಬ್ಜೆಕ್ಟ್ಸ್ ಎಲ್ಲವನ್ನು ಬೇಕಾದರೆ ಅದನ್ನು ಈಗಲೇ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಯಾವ ಕೋರ್ಸ್ಗೆ ಜಾಸ್ತಿ ಕಮೆಂಟ್ ಬರುತ್ತೋ ಅದರ ಬಗ್ಗೆ ನೆಕ್ಸ್ಟ್ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತೀನಿ. ಸ್ನೇಹಿತರೆ, ಕೊನೆಯದಾಗಿ ಹೋದಾದರೆ ಬೇರೆಯವರನ್ನು ಸೇರಿಕೊಂಡರು ಅಂತ ನೀವು ಯಾವುದೇ ಕೋರ್ಸ್ ಆಯ್ಕೆ ಮಾಡಬೇಡಿ. ನಿಮಗೆ ಆಸಕ್ತಿ, ನಿಮ್ಮ ಬಜೆಟ್ ಮತ್ತು ನಿಮ್ಮ ಭವಿಷ್ಯದ ಗುರಿಯನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳಿ. ಈ ಮಾಹಿತಿ ನಿಮಗೆ ನಿಜವಾಗಿಯೂ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಗ್ರೂಪ್ನಲ್ಲಿರುವ 12th ಮುಗಿಸಿದ ವಿದ್ಯಾರ್ಥಿಗಳು ಮತ್ತು ಪೋಷಕರೊಂದಿಗೆ ತಪ್ಪದೇ ಶೇರ್ ಮಾಡಿ. ಇನ್ನಷ್ಟು ಇಂಥದ್ದೇ ಜೆನ್ಯೂನ್ ಆ್ಯಂಡ್ ಸ್ನೇಹಿತರೆ, ಇನ್ನಷ್ಟು ಇಂತಹದೇ ಜೆನ್ಯೂನ್ ಮೆಡಿಕಲ್ ಮತ್ತು ನರ್ಸಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ನರ್ಸಿಂಗ್ ಚಾನಲ್ ಸ್ನೇಹಿತರೆ ಇನ್ನಷ್ಟು ಇಂತಹದೇ ಜೆನ್ಯೂನ್ ಮೆಡಿಕಲ್ ಮತ್ತು ನರ್ಸಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ನರ್ಸಿಂಗ್ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.